ಏನಿದು? ರಾಜರ ಆಸ್ತಿ ಎಲ್ಲ ಮಾರಾಟಕ್ಕಿದೆ ಅಂತ ಈ ಪೇಪರ್ ಬಂದಿದೆ. ಇದು ಚಿಕ್ಕಪ್ಪನ ಕೆಲಸ ಅಲ್ಲ, ದಿವಾನ್ ಕೆಲಸ. ದಿವಾನ್ ತುಂಬಾ ಬುದ್ಧಿವಂತ. ಚಿಕ್ಕಪ್ಪನ್ ಬಾಯಿ ಮುಚ್ಚೋಕೆ ನಮ್ಮನ್ನ ಉಪಯೋಗಿಸ್ಕೊಂಡು ಈಗ ಹರಿಕೃಷ್ಣನ ಆಸ್ತಿನೆಲ್ಲ ಲಪ್ಟಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾನೆ. ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ರಹಸ್ಯನ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರಹಸ್ಯನೂ ನಮಗೆ ಬೇಕಾಗಿಲ್ಲ. ಕಾಂಟ್ರಾಕ್ಟ್ ಪ್ರಕಾರ ನಮಗೆ ಸೇರ್ಬೇಕಾದ ಹಣ ನಮಗೆ ಕೊಟ್ಬಿಡಿ. ನಾವ್ ಈಗಲೇ ಜಾಗ ಖಾಲಿ ಮಾಡ್ತೀವಿ. ಅವಸರ ಪಡಬೇಡಿ. ನೀವು ರಾಜನ ಮಕ್ಕಳೇ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ನಿಮ್ಮ ತಾಯಿ ಪ್ರಾಣದ ಜೊತೆ ಆ ದಿವಾನ ಆಟ ಆಡ್ತಿದ್ದಾನೆ. ತಾಯಿನ ಕಾಪಾಡಬೇಕಾದ್ದು ಮಕ್ಕಳ ಕರ್ತವ್ಯ. ಏನ್ ಲಾಯರ್, ಕ್ಲೈಮ್ಯಾಕ್ಸ್ ಇಲ್ಲ, ಮದರ್ ಸೆಂಟಿಮೆಂಟಾ? ನಮಗೆ ಸಿನಿಮಾ ತೋರಿಸ್ತೀರಾ? ಕೆಲವು ಸಮಯದಲ್ಲಿ ಜೀವನ ಸಿನಿಮಾ ಹತ್ತತ್ರನೇ. 25 ವರ್ಷದಿಂದ ತಾಯಿ ಇಲ್ಲ ಅಂತ ಕಾಗದ ಬರೀತಿದ್ದೆ ಅಲ್ವಾ? ಆದ್ರೆ ನೀನು ಬರೆದ ಕಾಗದ ಎಲ್ಲ ನಿನ್ನ ಹೆತ್ತ ತಾಯಿ ಕೈಲೇ ಸೇರಿದೆ. ಒಂದ್ ನಿಮಿಷ. ಪುಟ್ಟು ಪುಟ್ಟು, ಇದೆಲ್ಲ ನಾನ್ ಬರತ್ಕಾಗ್ತಾ? ಇದೆಲ್ಲ ನಮ್ಮಮ್ಮನಿಗೆ ನಾನ್ ಬರತ್ಕಾಗ್ತಾ? ನೋಡು ನೋಡು, ನಾನ್ ನಮ್ಮಮ್ಮನಿಗೆ ಬರತ್ಕಾಗ್ತಲ್ಲ ಸೇರಿದೆ ಕಣೋ. ಪುಟ್ಟು, ನಾನ್ ಕಾಗ್ದ ಬರೀತಾ ಇದ್ರೆ ನೀನ್ ನಂಬಿಕೆ ಬರ್ತಿರ್ಲಿಲ್ಲ. ನೋಡು, ನಮ್ ತಾಯಿ ಬದುಕಿದ್ದಾಳೆ. ನಮ್ ತಾಯಿ ಬದುಕಿದ್ದಾಳೆ ಕಣೋ. ನಮ್ ತಾಯಿ ಬದುಕಿದ್ದಾಳೆ ಪುಟ್ಟು. ಅಮ್ಮ 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 ಅಮ್ಮ. ಲಾಯರ್ ಸರ್, ನಮ್ ತಾಯಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್, ಪ್ಲೀಸ್. ನಮ್ ತಾಯಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್, ಪ್ಲೀಸ್. ಅಷ್ಟು ಸುಲಭವಾಗಿ ನಿಮ್ ತಾಯಿ ನೋಡಕ್ಕಾಗಲ್ಲ. ದೇವರನ್ನ ಕಾಣೋ ಸಮಯದಲ್ಲಿ ಕಣ್ಣು ಹೋದಾಗೆ ನಾವು ಮಾಡ್ತಿರೋ ಕೆಲ್ಸಕ್ಕೆಲ್ಲ ನೀವು ಅಡ್ಡಿ ಬರ್ತಿದ್ದೀರಾ. ಯಾರು ನೀವು? We are from crime branch. CID ಆಫೀಸರ್ಸ್. Inspector Chandru. ಇನ್ಸ್ಪೆಕ್ಟರ್ ಅಂಜನಾ. ವಾಟ್? ಆಸ್ಪತ್ರೆ ಕೊಲೆ ಕೇಸ್ನಲ್ಲಿ ದಿವಾನ್ ನಿಮ್ಮನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ರು. ಪೊಲೀಸ್ಗೆ ಅನುಮಾನ ಬಂತು. ಅದೇ ಸಮಯಕ್ಕೆ ಹರಿಕೃಷ್ಣನ ಕಾರ್ ಬ್ಲಾಸ್ಟ್ ಇಂದ ಕಾಪಾಡಿದ ಹೆಣ್ಣು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಲು. ಆ ಹೆಣ್ಣು ಬೇರೆ ಯಾರು ಅಲ್ಲ, ಆಸ್ಪತ್ರೆಯಲ್ಲಿ ಕೊಲೆಯಾದ ಒಂದ್ ತಂಗಿ. ಅಣ್ಣ ತಂಗಿ ಇಬ್ರು ರಾಜವಂಶಕ್ಕೆ ಭಾರಿ ವಿಶ್ವಾಸಿಗಳು. ರಾಜರ ಆಸ್ತಿಗೆಲ್ಲ ಇವರಿಬ್ರು ಬೇನಾಮಿ ಹಕ್ಕದಾರರು. ಇದು ಚಿಕ್ಕಪ್ಪನಿಗೆ ಗೊತ್ತಿಲ್ಲ. ಹರಿಕೃಷ್ಣ ಜೀವನ ಕಾಪಾಡೋ ಹಾಗೆ ಆ ದಿವಾನ ಆಡಿದ ನಾಟಕ ನಂಬಿ ಅವರಿಬ್ರು ಈ ಲಾಯರ್ ಹಾಗೆ ಮೋಸ ಹೋದ್ರು. ಆ ದಿವಾನ ಬುದ್ಧಿವಂತಿಕೆಯಿಂದ ಹುಡುಗಿ ಅಣ್ಣನ್ ಕೊಂದ. ಆ ಹೆಣ್ಣಿನ ಹೇಳಿಕೆ ಆಧಾರದ ಮೇಲೆ ನಾವಿಬ್ರು ರಾಜರ ಮನೆಗೆ ಬಂದ್ವಿ. ಕೊಲೆಗಾರ ಸಿಗ್ಲಿಲ್ಲ, ಆದ್ರೆ ಕೆಲವು ಮುಖ್ಯವಾದ ಸಾಕ್ಷಿಗಳು ಸಿಕ್ತು. ಆ ದಿವಾನನ್ನ ಅರೆಸ್ಟ್ ಮಾಡೋ ಅಷ್ಟರಲ್ಲಿ ನಿಮ್ ತಾಯಿ ಅವನ್ ಕೈಗೆ ಸಿಕ್ಬಿದ್ರು. ಅವ್ರ ಜೀವದ ಜೊತೆ ಆಟ ಆಡೋ ಮನ್ಸು ನಮ್ ಡಿಪಾರ್ಟ್ಮೆಂಟ್ಗಿಲ್ಲ. ನಮ್ಮ ತಾಯಿ ಜೀವಕ್ಕೆ ಆಪತ್ತು ತಂದಿರೋ ಆ ದಿವಾನನ್ನ ಸರ್ವನಾಶ ಮಾಡ್ತೀವಿ. ಆತರ ಪಡ್ಬೇಡಿ. ನಿಮ್ ತಾಯಿ ಜೀವ ಮುಖ್ಯ. ನಾಳೆ ನಿಮ್ ಆಸ್ತಿ ಎಲ್ಲ ಮಾರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ಆ ದಿವಾನ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ದೊಡ್ಡ ಫಂಕ್ಷನ್ ಅರೇಂಜ್ ಮಾಡಿದ್ದಾನೆ. ಅವರ ಮಾಸ್ಟರ್ ಪ್ಲಾನ್ ಅನ್ನು ತಡೆಯೋಕೆ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಸೂಪರ್ ಪ್ಲಾನ್ ಮಾಡಿದೆ. ಅದಕ್ಕೆ ನಿಮ್ ಸಹಾಯ ಬೇಕು. ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಕಂತ್ರಿ ಬುದ್ಧಿನ. ಕರುಳಿನ ಕೂಗು, ಅಪ್ಪ ಮಕ್ಕಳ ಸಂಬಂಧ, ರಕ್ತ ಸಂಬಂಧ. ಈ ಆಟ ಆಡಿಸ್ತಲ್ಲ. ಏಯ್ ಇನ್ಸ್ಪೆಕ್ಟರ್ ಅಂಜನಾ, ಡಾಕ್ಟರ್ ದೀಪ, ಏಯ್ ಕಿಟ್ಟು, ಏಯ್ ಪುಟ್ಟು, ಕೌಂಟರ್ ಫಿಟ್ ನೋಟ್ ಕೊಟ್ಟು ನನಗೆ ಮೋಸ ಮಾಡ್ತೀರಾ? ಬರೀ ಹೀರೋಗಳಿಗೆ ಬುದ್ಧಿ ಇರಲ್ಲ, ವಿಲನ್ಗಳಿಗೂ ಇರುತ್ತೆ. ನಿಮ್ ಗುಟ್ಟು ಹೇಗ್ ರಟ್ಟಾಯ್ತು ಅನ್ಕೊಂಡ್ರ? ಏಯ್ ಪುಟ್ಟು, ಇದು ನಿನ್ ಹಕ್ಕಿ. ರೆಕ್ಕೆನೆಲ್ಲ ಕತ್ತರಿಸ್ಬಿಟ್ಟೆ, ಕಕ್ಕು ಬಿಡ್ತು. ಇಷ್ಟು ದಿವಸ ನನ್ನ ಜೊತೆಲಿ ಇದ್ದಿದ್ದಕ್ಕೆ ನನ್ನ ಕೃತಜ್ಞತೆಗಳು. ಕಿಟ್ಟು ಪುಟ್ಟು, ನಿಮ್ಮ ತಾಯಿ ತಂದೆ ಹರಿಕೃಷ್ಣರ ಪ್ರಾಣದ ಬಗ್ಗೆ ಆಸೆ ಇದ್ರೆ ಈ ಪೊಲೀಸ್ನವ್ರ ಸಹವಾಸ ಬಿಟ್ಟು ನಿಜವಾದ ಹಣದ ಸಮೇತ ಬರ್ಬೇಕು. ಜಾಗನ ಆ ಹಕ್ಕಿ ಹಿಂದಿರೋ ಪೆಕ್ರ ಹೇಳ್ತಾನೆ.
ಕಿಟ್ಟು ಪುಟ್ಟುಗೆ ನಾನ್ ಕೊಟ್ಟ ಟೈಮ್ ಮುಗಿದೋಯ್ತು. ಒಂದ್ ಕಡೆ ಗಂಡನ್ ಪ್ರಾಣ, ಇನ್ನೊಂದ್ ಕಡೆ ಮಕ್ಳ ಪ್ರಾಣ. ಈಗ ಈ 3 ಜನನು ಒಟ್ಟಿಗೆ ಸಾಯಿಸ್ತೀನಿ, ನಿನ್ನ ಕಣ್ಣು ಮುಂದೆನೆ ಸಾಯಿಸ್ತೀನಿ. ಈಗ್ಲಾದ್ರೂ ಹೇಳು, ಈ ಮಕ್ಕಳಲ್ಲಿ ನಮ್ಮ ಮಕ್ಳು ಯಾರು ಅಂತ. ಅದನ್ ಮಾತ್ರ ಕೇಳ್ಬೇಡಿ, ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ. ವಾಲ್ಗ ವಾಲ್ಗ ಕಟ್ರಪ್ಪ ತಾಳಿ. ಕಮ್ ಆನ್.
ಏನ್ ಯೋಚನೆ ಮಾಡ್ತಾ ಇದೀರೋ? ತಾಳಿ ಕಟ್ರೋ. ಕಟ್ರಪ್ಪ, ಮುಹೂರ್ತಕ್ಕೆ ಟೈಮ್ ಆಗೋಗುತ್ತೆ. ಅಯ್ಯೋ ಕಟ್ರಿ, ತಾಳಿ ಕಟ್ರಿ. ಅಯ್ಯಯ್ಯೋ ನಾನ್ ಕಟ್ಬಾರ್ದು. ನಾನ್ ಕಟ್ಟಿದ್ರೆ ತಪ್ಪಾಗತ್ತೆ. ಯಾಕೆ ಅಂದ್ರೆ ನಾನು ಕೃಷ್ಣ. ನಾನು ಹರಿ. ಹಾಗಾದ್ರೆ ಈ ಮೀಸೆ? ಇದು ಸಿನಿಮಾ ಮೀಸೆ.